ಮೊನ್ನೆ ರೀಸೆಂಟ್ ಆಗಿ ಫ್ಯಾಮಿಲಿ ಎಲ್ಲ ಸೇರಿ KGF ಹತ್ರ ಇರೋ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು. ಸೊ ಬೆಳಗ್ಗೆನೆ ಹೊರಟ್ವಿ. ರೀಚ್ ಆಗಕ್ ಮುಂಚೆ ಸ್ವಲ್ಪ ಟಿಫನ್ ಮಾಡ್ಕೊಳೋಣ ಅಂತ ಒಂದ್ ಕಡೆ ನಿಲ್ಸಿ ಹೊಟ್ಟೆ ತುಂಬಾ ಟಿಫನ್ ಮಾಡ್ಕೊಂಡ್ವಿ. ಟಿಫನ್ ಆದ್ಮೇಲೆ ಸೀದಾ ದೇವಸ್ಥಾನದ ಕಡೆ ಹೊರಟ್ವಿ. ಇದು ಆಕ್ಚುಲಿ ಗಂಗಮ್ಮ ದೇವಿ ದೇವಸ್ಥಾನ ಆಗಿರೋದ್ರಿಂದ ತುಂಬಾನೇ ಪವರ್ಫುಲ್ ಅಂತ ಹೇಳ್ತಾರೆ. ಜಾಗ ಸ್ವಲ್ಪ ಐಸೋಲೇಟೆಡ್ ಆಗಿದ್ರು ತುಂಬಾನೇ ಕಾಮ್ ಆಗಿತ್ತು, ಮೈಂಡ್ ಗೆ ರಿಲ್ಯಾಕ್ಸಿಂಗ್ ಆಗಿತ್ತು. ದೇವ್ರ ದರ್ಶನ ಮಾಡಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಅಲ್ಲಿಂದ ರಿಟರ್ನ್ ಮನೆ ಕಡೆಗೆ ಹೊರಟ್ವಿ. ಆಕ್ಚುಲ್ ಆಗಿ ನಾನ್ KGF ಬಂದು ಸುಮಾರು ವರ್ಷಗಳೇ ಆಗೋಗಿತ್ತು. ಬಟ್ ಇಷ್ಟು ದಿನ ಆದ್ಮೇಲೆ ವಾಪಸ್ ಬಂದ್ರು ಅದೇ ವಿಂಟೇಜ್ ಫೀಲ್, ಅದೇ ವಿಂಟೇಜ್ ವೈಬ್ಸ್ ಕೊಡ್ತಾ ಇತ್ತು ನನಗೆ. KGF ನ ಯಾವಾಗ ನೋಡಿದ್ರು ಒಂಥರ ಡಿಫ್ರೆಂಟ್ ಆಗಿ ಫೀಲ್ ಆಗುತ್ತೆ. ಅಲ್ಲಿಂದ ರಿಟರ್ನ್ ಸೆಲೆಬ್ರೇಷನ್ ವರ್ಲ್ಡ್ ಬಂದು ಒಂದು ಇವೆಂಟ್ ಇತ್ತು, ಅದನ್ನ ಮುಗಿಸ್ಕೊಂಡ್ವಿ. ನೆಕ್ಸ್ಟ್ ದಿನ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಫಾರ್ ದ ಫಸ್ಟ್ ಟೈಮ್ ಚಿಕನ್ ಸಾಂಬಾರ್ ನಾನೇ ಪ್ರಿಪೇರ್ ಮಾಡಿದೆ. ಯೂಶಲಿ ಮನೆಯಲ್ಲಿ ಡಯಟ್ ಫುಡ್ ತಿನ್ನೋದ್ರಿಂದ ಚಿಕನ್ ಸಾಂಬಾರ್ ಎಲ್ಲ ಮಾಡೋದು ತುಂಬಾನೇ ರೇರು. ಬಟ್ ಯಾವಾಗ್ಲಾದ್ರೂ ಬೇಕು ಅಂದ್ರೆ ಮಂಜು 100% ಮಾಡ್ಕೊಡ್ತಾಳೆ. ಆದ್ರೆ ಇವತ್ತು ಖುದ್ದಾಗಿ ನಾನೇ ಮಾಡೋಣ ಅಂತ ನಿಂತ್ಕೊಂಡಿದೀನಿ. ಡಯಟ್ ಫುಡ್ ಎಲ್ಲ ಹೇಗಾದ್ರೂ ಒಂದು 10 ನಿಮಿಷದಲ್ಲಿ ಮಾಡ್ಕೊಂಡ್ಬಿಡ್ಬೋದು. ಬಟ್ ಈ ತರ ಚಿಕನ್ ಸಾಂಬಾರು ಕರಿ ಎಲ್ಲ ತುಂಬಾನೇ ಒಂದು ಅಳತೆಯಿಂದ ಮಾಡಬೇಕು. ಸ್ವಲ್ಪ ಅಳತೆ ಹೆಚ್ಚು ಕಡಿಮೆ ಆದ್ರೂ ಎಲ್ಲ ಒಡ್ಸ್ಕೊಂಡು ಹೋಗುತ್ತೆ. ಹೇಗೋ ಕಷ್ಟಪಟ್ಟು ಐಟಮ್ಸ್ ಎಲ್ಲ ಹಾಕಿ ಕುಕ್ಕರ್ನ 1, 2, 3 ಅಂತ ಕೂಗ್ಸೇ ಬಿಟ್ಟೆ. ಆಮೇಲೆ ಕುಕ್ಕರ್ನ ತೆಗೆದು ಸಕ್ಕತ್ತಾಗಿರೋ ಚಿಕನ್ ಸಾಂಬಾರ್ನ ನೋಡಿ ಇಮಿಡಿಯೇಟ್ ಆಗಿ ಬ್ಯಾಟಿಂಗ್ ನ ಶುರು ಮಾಡ್ಕೊಂಡು ಡೇನ ಎಂಡ್ ಮಾಡ್ಕೊಂಡೆ.